ಯಾಕೆ 19 ಜಿಲ್ಲೆಗಳಿಗೆ ಮಾಡ್ತಕ್ಕಂಥ ಒಂದು ವಿಷಯನ ಮೊದಲಿಗೆ ಕೋಲಾರ ಜಿಲ್ಲೆಗೆ ತರ್ತಕ್ಕಂಥ ವಿಷಯದಲ್ಲಿ ಮೊದಲಿಗರು ನನ್ನ MLA, ನಮ್ಮ MLA ಕೊತ್ತೂರು ಜಿ ಮಂಜುನಾಥ್ ಅವರು. ಸರ್, ಇದು ಗರ್ವದಿಂದ ಹೇಳ್ತೀನಿ ನಾನು. ಅವರು ಸುಖ ಸುಮ್ಮನೆ ಊಹಾಪೋಹಗಳಿಗೆ ಮತ್ತು ಇದಕ್ಕೆ ಯಾವುದೇ ಒಂದು ಕಾರಣಕ್ಕೆ ಯಾವುದೋ ಒಂದು ಆಶ್ವಾಸನೆಗಳು ಕೊಡೋತಕ್ಕಂಥ ಮನುಷ್ಯ ಅಲ್ಲ ನಮ್ಮ MLA. ಏನು ಕೊಡ್ತಾರೋ ಅದನ್ನು ಮಾಡಿ ತೋರಿಸಕ್ಕಂಥ ಮನುಷ್ಯ. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಈ ಮನುಷ್ಯರಿಗೆ ಏನಪ್ಪ ತಾಕತ್ತು ಅಂತಂದರೆ, ನಮ್ಮ ಕೋಲಾರ ನಗರದ ಜನಸಾಮಾನ್ಯರು 2.5 ಲಕ್ಷ ಜನ ನಾವುಗಳೆಲ್ಲ ಸೇರಿದ್ರೇ ಸರ್ ಅವರು ಮೇಲೆ ಅವ್ರಿಗೆ ನಮ್ಮದೇ ತಾಕತ್ತು. ಅಂಥ ವ್ಯಕ್ತಿ ಒಂದೇ ಒಂದು ಪೈಸೆ ಕರಪ್ಟ್ ಇಲ್ಲ. ಒಂದು ಪೈಸೆ ಜಾಸ್ತಿ, ನಾನು ರೂಪಾಯಿಗಳು ಹೇಳ್ತಾ ಇಲ್ಲ ಸರ್, ಒಂದು ಪೈಸೆ ಕರಪ್ಟ್ ಇಲ್ಲ. ಕೈಯಿಂದ ಕೊಟ್ಟಿರ್ತಕ್ಕಂಥ ವಿಷಯಗಳು ಭಾಳ ಅನೇಕ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅದನ್ನು ನಾನು ಪ್ರೂವ್ ಮಾಡಬೇಕಂತ ಅವಶ್ಯಕತೆ ನನಗಿಲ್ಲ, ಯಾಕಂದರೆ ತಮಗೆ ಗೊತ್ತಿರ್ತಕ್ಕಂಥ ವಿಷಯ. ಹಾಗೂ MLC ಸಾಹೇಬರು, ನಸೀರ್ ಅಹಮದ್ ಸಾಹೇಬರಾಗ್ಬೋದು ಮತ್ತು ಅನಿಲ್ ಸಾಹೇಬರಾಗ್ಬೋದು, ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ನಗರದಲ್ಲಿ. ನೀವು 11 ತಾಲೂಕು ಕೇಳ್ಕೊಂಡು ಬನ್ನಿ ಸರ್, MLC ಅನಿಲ್ ಅಣ್ಣ ಅವ್ರ ಬಗ್ಗೆ ಯಾವುದು ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಇವತ್ತವರೆಗೂ. ಇನ್ನು ನಮ್ಮ ನಸೀರ್ ಸಾಹೇಬರು ನೇರ ದಿಟ್ಟ, ನಿರಂತರವಾಗಿ ಎದುರುಗಡೆ ಘಂಟಾಘೋಷವಾಗಿ ನ್ಯಾಯಯುತವಾಗಿ ಮಾತನಾಡುವಂಥ ವ್ಯಕ್ತಿ. ಅದರಲ್ಲಿ ನಮ್ಮದು ರಾಜಿನೇ ಇಲ್ಲ. ಯಾರಾದರೂ ಆಗಿರ್ಬೋದು, ಸ್ವಂತದವರಾಗಿರ್ಬೋದು, ಆಚೆ ಕಡೆಯವರಾಗಿರ್ಬೋದು. ದಯವಿಟ್ಟು ಕ್ಷಮೆ ಇರಲಿ. ಯಾವುದೇ ಕಾರಣಕ್ಕೂ ನಮ್ಮ ನಗರದ MLCಗಳಾಗ್ಬೋದು, MLA ಅವ್ರ ಬಗ್ಗೆ ಆಗ್ಬೋದು, ದಯವಿಟ್ಟು ಯಾರೂ ಈ ರೀತಿ ನೀವು ಅವೇಳನ ಆಗಲಿ, ಸುಖ ಸುಮ್ಮನೆ ಯಾವುದೇ ಪುರಾವೆಗಳಿಲ್ದಿರ ಅವರ ತೇಜೋವಧೆ ಮಾಡಬೇಡಿ ಅಂತ ತಮ್ಮೆಲ್ಲರ ಮುಖಾಂತರ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ದಯವಿಟ್ಟು ಇದು ಅಕ್ಷಮ್ಯ ಅಪರಾಧ. ಮಾಡಿದರೆ ಹೇಳಿ ಸರ್, ಮಾಡಿದರೆ ಹೇಳಿ. ನನ್ನ MLA ಅಂತ ನಾವೇನಿಲ್ಲ, ನಾವು ನಿಮ್ಮ ಜೊತೇಲಿ ಬರ್ತೀವಿ, ಧೈರ್ಯವಾಗಿ ಬರ್ತೀನಿ. ನೀವು ನಮ್ಮನ್ನು ಗೆಲ್ಲಿಸಿದ್ದೀರಿ ಸರ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಘಂಟಾಘೋಷವಾಗಿ. ದಯವಿಟ್ಟು ಯಾವುದೇ ಒಂದು ಪುರಾವೆಗಳಿಲ್ಲದೆ ಯಾರ ಬಗ್ಗೆನೂ ಮಾತಾಡಬೇಡಿ ಸರ್, ದಯವಿಟ್ಟು. ಅವರ ಘನತೆಗೆ ಧಕ್ಕೆ ಬರ್ತದದು. ಯಾರು ಮಾತಾಡ್ತೀರೋ ಅವ್ರ ಘನತೆಗೆ ಧಕ್ಕೆ ಬರ್ತದೆ. ಯಾಕಂದರೆ ಇವರು ಉತ್ತುಂಗದಲ್ಲಿ ಇರ್ತಾರೆ. ನೀವು MLA ಅವರು ಒಂಥರ MLA ಅವ್ರ ಥರ ನಡ್ಕೊಳ್ತಾ ಇಲ್ಲ ಸರ್, ಸತ್ವಾಗ್ಲೂ ನಡ್ಕೊಳ್ತಾ ಇಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಅವನಿಗೆ ಏನು ತಲುಪಬೇಕೋ ಅದನ್ನು ಅವನ ಜೊತೆಯಲ್ಲೇ ಕೂತ್ಕೊಂಡು ಗಂಟೆಗಳಾಗ್ಬೋದು, ದಿನಗಳಾಗ್ಬೋದು ಚರ್ಚೆ ಮಾಡಿ ಅವನಿಗೆ ಯಾವ ರೀತಿ ತಲುಪಬೇಕು ಅನ್ನೋದು ಗೋಪ್ಯವಾಗಿ ತಲುಪಿಸ್ತಾ ಇದ್ದಾರೋ ಅಥವಾ ಓಪನ್ ಆಗಿ ತಲುಪಿಸ್ತಾ ಇದ್ದಾರೋ ಅದನ್ನು ತಲುಪಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಪ್ರೀತಿಯ ಪತ್ರಕರ್ತರಿಗೆ ಗೊತ್ತಿದೆ ಆ ವಿಷಯ, ನಿಮಗೂ ಗೊತ್ತಿದೆ ಸರ್. ಅವ್ರು ಕರೆಕ್ಟ್ ಇಲ್ಲ ಅನ್ನೋ ಒಂದು ವಿಷಯ ನಿಮಗೂ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ದಯವಿಟ್ಟು ಇವತ್ತು ಈ ಮೀಟಿಂಗ್, ಈ ಸಭೆಯಲ್ಲಿ, ಈ ಒಂದು ಪತ್ರಕರ್ತರ ಭವನದಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಸುಖ ಸುಮ್ಮನೆ ಪುರಾವೆಗಳಿದ್ದೀರ ಮಾತಾಡಬೇಡಿ.